ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ. ಕಡಲೆಕಾಳು ಪಾಲಕ್ ಮೆಂತ್ಯ ಸೊಪ್ಪಿನ ಕರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಪೂರಿ ಚಪಾತಿ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಿರಿ. ಈಗ ನಾನು ಕಡಲೆಕಾಳು ಪಾಲಕ್ ಮೆಂತ್ಯ ಸೊಪ್ಪಿನ ಕರಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಈಗ ಏನೇನು ಪದಾರ್ಥ ಬೇಕಂತ ನಾನು ಹೇಳ್ತೀನಿ. ರಾತ್ರಿಯೇ ನಾನು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಮಾಡಬೇಕಂದ್ರೆ ರಾತ್ರಿಯೇ ನೆನೆಸಿಡಬೇಕು. ಕಡಲೆಕಾಳು ನೆನೆಸಿದೆ. ಪಾಲಕ್ ಸೊಪ್ಪನ್ನ ತಗೊಂಡು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು, ಒಂದು ಕಾಲು ಕಟ್ಟು ಇಷ್ಟನ್ನು ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಟಿದ್ದೀನಿ. ಇವಾಗ ಕುಕ್ಕರ್ ತೊಗೊಂಡು ಕುಕ್ಕರಿಗೆ ನೀರು ಹಾಕಿದ್ದೀನಿ. ನೀರು ಕಾದ ಮೇಲೆ ನಾವು ಮೊದಲು ಕಡಲೆಕಾಳನ್ನ ಬೇಯಿಸಿಟ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಡಲೆಕಾಳನ್ನ ಬೇಯಿಸೋಣ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 4 ವಿಸಲ್ ಬರೆಸ್ತೀನಿ. ಈಗ ನೋಡಿರಿ 4 ವಿಸಲ್ ಬರೆಸಿದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿರಿ ಕಡಲೆಕಾಳು. ಇವಾಗ ಪಾಲಕ್ ಸೊಪ್ಪನ್ನ ಬೇಯಿಸ್ಕೋಬೇಕು. ನಾನು ಒಂದು 4 ಹಸಿರುಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನ ಕುದೀತಾ ಇರೋ ನೀರಿಗೆ ಹಾಕ್ತೀನಿ. ಒಂದು 2 ನಿಮಿಷ ಬೇಯಿಸಬೇಕು ಪಾಲಕ್ ಸೊಪ್ಪು ಮತ್ತು ಮೆಣಸಿನ್ಕಾಯಿನ. ಇವಾಗ 4 ನಿಮಿಷ ಆಗಿದೆ. ಇವಾಗ ಇದನ್ನು ತೆಗೆದುಬಿಟ್ಟು ತಣ್ಣನೆ ನೀರಿಗೆ ಹಾಕಬೇಕು. ಅಂತ ಅಂದರೆ ಫ್ರಿಜ್ ವಾಟರ್ ಆದ್ರೂ ಆಗುತ್ತೆ. ತಣ್ಣಗಿರೋ ನೀರಿಗೆ ಹಾಕಬೇಕು. ಬೇರೆ ಒಂದು ಪಾತ್ರೆಯಲ್ಲಿ ತಣ್ಣಗಿರೋ ನೀರು ಇಟ್ಕೊಬಿಟ್ಟು ಆ ಪಾತ್ರೆಗೆ ಹಾಕಬೇಕು. ಇವಾಗ ಈರುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತರ್ತರಿಯಾಗಿ ಪೇಸ್ಟ್ ಮಾಡಬೇಕು. ನೋಡಿ, ಈ ಥರ ಪೇಸ್ಟ್ ಮಾಡಬೇಕು. ಸ್ವಲ್ಪ ತರ್ತರಿ ಇರಬೇಕು. ಈಗ ಅದೇ ಮಿಕ್ಸಿ ಜಾರ್ಗೆ ನಾವು ಬೇಯಿಸಿ ತಣ್ಣೀರಿಗೆ ಹಾಕಿಟ್ಟಿದ್ವಲ್ಲ ಪಾಲಕ್ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ನಯಸ್ಸಾಗಿ ರುಬ್ಬಬೇಕು. ನೋಡಿ, ಇಷ್ಟು ನಯಸ್ಸಾಗಿ ರುಬ್ಬಬೇಕು. ಈಗ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಒಂದು 4 ಚಮಚ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕಬೇಕು. 1 ಸ್ಪೂನು ಜೀರಿಗೆ ಹಾಕಬೇಕು. ನಾವು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದನ್ನ ಹಾಕಬೇಕು. ಇವಾಗ ಮೀಡಿಯಮ್ ಉರಿ ಇಟ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿದು, ಶುಂಠಿ, ಬೆಳ್ಳುಳ್ಳಿದು ಅರಿಶಿಣದ ಪುಡಿ ಹಾಕ್ತೀನಿ. ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಉರಿನಲ್ಲೇ ಮಾಡಿರಿ. ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ನೆಲ್ಲ ಮೆಂತ್ಯ ಸೊಪ್ಪು ಅದನ್ನು ಹಾಕ್ತೀನಿ. ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಒಂದು 2-3 ನಿಮಿಷ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಮೆಂತ್ಯ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಪೇಸ್ಟ್ ಮಾಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಇವಾಗ ನೋಡಿ, ಸುತ್ತ ಎಣ್ಣೆ ಬಿಟ್ಕೊಂಡಿದೆ. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಟಿದ್ರೆ ಒಂದು ಟೊಮೆಟೊನ ಹಾಕಬೇಕು. ಟೊಮೆಟೊ ಮೆತ್ತಗಾಗೋವರೆಗೂ ಕೂಡ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ರಿ.
ಈಗ ಟೊಮೆಟೊ ಕೂಡ ಮೆತ್ತಗಾಗಿದೆ. ಇವಾಗ ಆಗಲೇ ಕಡಲೆಕಾಳು ಬೇಯೋದಕ್ಕೂ ಕೂಡ ಉಪ್ಪು ಹಾಕಿದ್ದೆ. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪನ್ನು ನೋಡ್ಕೊಂಡು ಹಾಕಿರಿ. ಇವಾಗ ಧನಿಯಾ ಪುಡಿ 2 ಚಮಚ ಹಾಕ್ತೀನಿ. ಖಾರದ ಪುಡಿ 2 ಚಮಚ. ಗರಂ ಮಸಾಲ 1 ಚಮಚ. ಪುಡಿಗಳು ಹಾಕುವಾಗ ಸಣ್ಣ ಉರಿ ಮಾಡ್ಕೊಳ್ರಿ. ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿರಿ. ಪುಡಿ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಸಣ್ಣ ಉರಿನಲ್ಲಿ ಫ್ರೈ ಮಾಡಿರಿ. ಈಗ ನೋಡಿ ಸಣ್ಣ ಉರಿನಲ್ಲಿ ಫ್ರೈ ಮಾಡಿದ್ದೀನಿ. ಈಗ ಒಂದು ಅರ್ಧ ಬಟ್ಲು ಮೊಸರನ್ನ ಹಾಕ್ತೀನಿ. ಮೊಸರು ಹಾಕಿದ ಮೇಲೆ ಒಂದು 3-4 ನಿಮಿಷ ಚೆನ್ನಾಗಿ ಬೇಯಿಸಬೇಕು, ಫ್ರೈ ಮಾಡಬೇಕು. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು, ಅದನ್ನು ಹಾಕ್ತೀನಿ. ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ನೋಡಿ ಚೆನ್ನಾಗಿ ಬೇಯಬೇಕು. ಇವಾಗ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕಬೇಕು. ಕಡಲೆಕಾಳು ಹಾಕಿದ ಮೇಲೆ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಬೇಯಿಸಬೇಕು. ನಾವು ಹಾಕಿರೋ ಪಾಲಕ್ ಸೊಪ್ಪಿನ ಪೇಸ್ಟು ಅದೆಲ್ಲ ಚೆನ್ನಾಗಿ ಕಡಲೆಕಾಳಿಗೆ ಹಿಡಿಬೇಕು. ಈಗ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ರಿ. ಕೂಗ್ಸೋದೇನು ಬೇಡ. ಈಗ ನೋಡಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ರೆಡಿ ಆಯಿತು ನೋಡಿರಿ. ಕಡಲೆಕಾಳು ಪಾಲಕ್ ಮೆಂತ್ಯ ಸೊಪ್ಪಿನ ಕರಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ಒಂದು ಸಾರಿ ಮಾಡಿ ನೋಡಿರಿ. ಈ ಥರ ಮಾಡಿದರೆ ಪದೇ ಪದೇ ನೀವು ಮಾಡ್ಕೊಂಡು ತಿಂತೀರ. ತುಂಬಾ ರುಚಿಯಾಗಿರುತ್ತೆ. ಚಪಾತಿ ಜೊತೆ, ಪರೋಟ ಜೊತೆ, ಪೂರಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ನಮ್ಮ ಮನೇಲಿ ಪೂರಿ ಮಾಡಿದ್ವಿ ಇವತ್ತು. ಆ ಪೂರಿ ಜೊತೆಗೆ ನಾನು ಈ ಕರಿನ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಪೂರಿ ಮಾಡೋದನ್ನ ನಾನು ಚಾನಲ್ನಲ್ಲಿ ಮಾಡಿ ತೋರಿಸಿದ್ದೀನಿ, ಹೋಗಿ ಚೆಕ್ ಮಾಡಿರಿ. ಭಾಳ ರುಚಿಯಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ನಿಮ್ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.